ಇನ್ನು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧದ ಹೋರಾಟ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಇವತ್ತು ಮಾತನಾಡಿದ್ದಾರೆ. ಬಿಜೆಪಿಯ ಭಿನ್ನರಿಗೆ ವಿಜಯೇಂದ್ರ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅಸಮಾಧಾನಿತರು ನನ್ನ ಬಗ್ಗೆ ಬೇಕಾದರೆ ಮಾತಾಡಲಿ, ನನ್ನ ಬಗ್ಗೆ ಬೇಕಾದರೆ ಮಾತಾಡಲಿ, ಆದರೆ ನನ್ನ ತಂದೆ ಯಡಿಯೂರಪ್ಪ ಬಗ್ಗೆ ಮಾತನಾಡಿದ್ರೆ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾರೇ ಏನೇ ಮಾತಾಡಿದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತನಾಡಲಿ. ನಾನು ಹಿರಿಯರ ವಿರುದ್ಧ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ನಾನು ಯಾರಿಗೂ ನೋವುಂಟು ಮಾಡಿಲ್ಲ, ಯಾರ ಬಗ್ಗೆನೂ ಆ ಥರ ಹಗುರವಾಗಿ ಮಾತಾಡಿಲ್ಲ. ಯಡಿಯೂರಪ್ಪ ಮಧ್ಯಸ್ಥಿಕೆ ವಹಿಸಲಿ ಅಂತಾರೆ, ಅವರ ವಿರುದ್ಧವೇ ಮಾತಾಡ್ತಾರೆ. ಒಂದು ವಾರ ಅಥವಾ 10 ದಿವಸದಲ್ಲಿ ಸರಿ ಹೋಗುತ್ತೆ ಎಲ್ಲವೂ ಅಂತ ವಿಜಯೇಂದ್ರ ಅವರು ಇವತ್ತು ಹೇಳಿದ್ದಾರೆ. ಅವರು ಮೊದಲು ಒಂದು ವಾರ ಅಂತ ಡೆಡ್ಲೈನ್ ಕೊಟ್ಟರು, 10 ದಿನ ಅಂದರು. ಇವಾಗೇನೋ 20ನೇ ತಾರೀಕು ಅಂತ ಇದ್ದಾರೆ. 20ನೇ ತಾರೀಕು ಒಳಗಡೆ ಎಲ್ಲ ಸರಿ ಹೋಗುತ್ತೆ ಅಂತ. ನಿನ್ನೆ ಎಲ್ಲ ಯತ್ನಾಳ್ ಅವರು ಮಾತನಾಡಿದ್ರು, ಯಡಿಯೂರಪ್ಪನವ್ರ ವಿರುದ್ಧನೇ ಮಾತಾಡಿದ್ರು. ಲಿಂಗಾಯತ ಸಮುದಾಯ ಯಡಿಯೂರಪ್ಪನವ್ರ ಪರ ಇದ್ದರು, ಬಟ್ ಅವರು ವಿಶ್ವಾಸ ಉಳಿಸ್ಕೊಳ್ಳಿಲ್ಲ, ನಂಬಿಕೆ ಕಳ್ಕೊಂಡಿದ್ದಾರೆ ಅಂತೆಲ್ಲ ಒಂದಷ್ಟು ಮಾತನಾಡಿದ್ರು. ಹಾಗಾಗಿ ಇವತ್ತು ವಿಜಯೇಂದ್ರ ಅವರು ನಮ್ಮ ತಂದೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಕಾಂಟ್ರಿಬ್ಯೂಷನ್ ಇಲ್ವಾಗಾದರೆ, ಯಡಿಯೂರಪ್ಪನ ಪಕ್ಷ ಕಟ್ಟಿಲ್ವಾಗಾದರೆ, ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವಾಗಾದರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಕೇಳಿ 7 ತಿಂಗಳು ಕಟೀಲ್ ಅವರೇ ಮುಂದುವರೆದ್ರು, ಅವ್ರ ಅವಧಿ ಮುಗಿದ್ಮೇಲೆ ಅದಾದ್ಮೇಲೆ ನಿಮ್ಮನ್ನ ನೇಮಕ ಮಾಡಿದ ಹೈಕಮಾಂಡ್ ಅವರು. ಇಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರ ಏನ್ ನಿಮ್ಮ ನೇಮಕ ಮಾಡಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡ್ದಂಗೆ ಆಗ್ತಾ ಇಲ್ವಾ? ಇದಕ್ಕೆ ಕೂಡ ಅಲ್ಲಿ ಸೊಪ್ಪು ಹಾಕಲಾಗ್ತಾ ಇದೆಯಾ ಅಂತ. ಇದನ್ನು ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡರು ಯಾರು ಕೂಡ ಇಲ್ಲ ಆಯ್ತಾ. ಇವತ್ತು ನನ್ನನ್ನು 1 ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನನ್ನ ನೇಮಕ ಮಾಡಿದ್ದಾರೆ. ಮತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪನವರಿಂದ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೆ ಯಾವ ರೀತಿ ಗೌರವನ ಕೊಡ್ಕೊಂಡು ಬಂದಿದ್ದಾರೆ, ಹಿರಿಯರನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ. ಸೊ ಇದು ವಿಜೇಂದ್ರ ಅವರ ಮಾತುಗಳು. ಯಡಿಯೂರಪ್ಪನವರ ವಿರುದ್ಧ ಮಾತ್ರ ಮಾತಾಡಬೇಡಿ. ಆಮೇಲೆ ತಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಹೈಕಮಾಂಡ್. ಈಗ ನನ್ನ ನೇಮಕವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ನಾಯಕರನ್ನೇ ಪ್ರಶ್ನೆ ಮಾಡ್ದಂಗೆ ಆಯಿತು ಅಂತ ಕೂಡ ಅವರ ಹೇಳಿಕೆ. ಸಾಕಷ್ಟು ಮಾತಾಡಿದ್ದಾರೆ. ಇನ್ನೊಂದು 10 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಹೆಂಗೆ ಸರಿ ಹೋಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಏನು ಸೊಲ್ಯೂಷನ್ ಅದಕ್ಕೆ ಅಂತ ಗೊತ್ತಿಲ್ಲ. ವಿಜೇಂದ್ರ ಅವ್ರನ್ನ ಮುಂದುವರಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಯತ್ನಾಳ್ ಬಣದವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಗೊತ್ತಿಲ್ಲ.